ರಾಜ್ಯದಲ್ಲಿ ಅತ್ಯುತ್ತಮ ಶಾಲೆ ಅಂತ ಹೆಸರು ಪಡೆದ ಶಾಲೆ ಅದು. ಆದರೆ ಶಾಲೆಯ ಕಟ್ಟಡ ಶಿಥಿಲಾವಸ್ಥೆಗೆ ತಲುಪಿದೆ. ಸುವರ್ಣ ಮಹೋತ್ಸವದ ಹೊಸ್ತಿಲಲ್ಲಿರುವ ಈ ಶಾಲೆ ಬೀಳೋ ಸ್ಥಿತಿಯಲ್ಲಿದೆ. ಆತಂಕದಲ್ಲೇ ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಬಿರುಕು ಬಿಟ್ಟಿರುವ ಗೋಡೆ, ಗೆದ್ದಲು ಹುಳು ತಿಂದ ಕಿಟಕಿ ಬಾಗಿಲು, ಪಾಚಿ ಹಿಡಿದಿರುವ ಹಂಚು, ಹಾಗೋ ಹೀಗೋ ಬೀಳುವಂತಿರುವ ಹಂಚಿನ ಚಾವಣಿಯ ಕೆಳಗೆ ಕೂತು ಪಾಠ ಕೇಳುತ್ತಿರುವ ಮಕ್ಕಳು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮಡಿಯಡ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿ ಇದು. 75 ವರ್ಷಗಳ ಹಿಂದೆ ಆರಂಭಗೊಂಡಿದ್ದ ಈ ಶಾಲೆ ಇಂದಿಗೂ ಅದೇ ಹಳೆಯ ಕಟ್ಟಡದಲ್ಲೇ ಕಾರ್ಯನಿರ್ವಹಿಸುತ್ತಿದೆ. ಶಾಲೆಯ ಮೇಲ್ಚಾವಣಿ ಅಂಕುಡೊಂಕಾಗಿದ್ದು, ಮರದ ಪಕ್ಕಾಸುಗಳು ತುಂಡಾಗಿ ಬೀಳುವ ಸ್ಥಿತಿಯಲ್ಲಿವೆ. ಗೋಡೆಗಳಲ್ಲಿ ಅಲ್ಲಲ್ಲಿ ಬಿರುಕು ಬಿಟ್ಟಿದೆ. ಹೊಸ ಕೊಠಡಿಗಳನ್ನು ನಿರ್ಮಿಸಿಕೊಡಿ ಅಂತ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಆದರೂ ಇದುವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಮಳೆಗಾಲದಲ್ಲಿ ಮಕ್ಕಳು ಅಪಾಯದಲ್ಲಿ ಪಾಠ ಕೇಳುವ ದುಸ್ಥಿತಿ ಇದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಶಿಥಿಲಾವಸ್ಥೆಯಲ್ಲಿ ಇದೆ. ನಮ್ಮ ಉದ್ದೇಶ ಅಂದರೆ ಚಿಕ್ಕ ಮಕ್ಕಳು ಕಲಿತಾ ಇದ್ದಾರೆ, ಚೆನ್ನಾಗಿ ಕಲಿಬೇಕು, ಸ್ಕೂಲ್ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ನಮ್ಮ ಉದ್ದೇಶ. ಅಂದರೆ ಇಷ್ಟ ಪಾಪದ ಮಕ್ಕಳು ಇಲ್ಲಿ ಜಾಸ್ತಿ ಕಲಿಯೋದೇ ಪಾಪದ ಮಕ್ಕಳು. ಇಲ್ಲಿ ಒಂದು 7ನೇ ಕ್ಲಾಸ್ ತರಗತಿವರೆಗಿದೆ, ಒಂದು 45 ಮಕ್ಕಳು ಕಲಿತಾ ಇದ್ದಾರೆ. ಈ ಸ್ಕೂಲು ಚೆನ್ನಾಗಿ ಒಂದು ಇದಕ್ಕೆ ಏನಾದರೂ ಸರ್ಕಾರದ ವತಿಯಿಂದ ಈ ಸ್ಕೂಲಿನ ಬಗ್ಗೆ ಒಂದು ಕಟ್ಟಡ ಬಗ್ಗೆ ಏನಾದರೂ ವ್ಯವಸ್ಥೆ ಮಾಡಬೇಕಂತ ನಮ್ಮ ಉದ್ದೇಶ. ಹಲವು ಬಾರಿ ರಾಜ್ಯದ ಅತ್ಯುತ್ತಮ ಶಾಲೆ ಎನ್ನುವ ಮನ್ನಣೆಯನ್ನೂ ಪಡೆದಿರುವ ಈ ಶಾಲೆಗೆ ಓರ್ವ ಖಾಯಂ ಶಿಕ್ಷಕರಿಲ್ಲ. 100 ಮಕ್ಕಳು ಕಲಿತಾ ಇದ್ದ ಈ ಶಾಲೆಯಲ್ಲಿ ಸದ್ಯಕ್ಕೆ 45 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಈ ಹಿಂದೆ ಹಲವಾರು ಸಾಧನೆಗಳು ಮಾಡಿ ರಾಜ್ಯದಲ್ಲಿ ಅತ್ಯುತ್ತಮ ಶಾಲೆಯಿಂದ ಹೆಸರು ಪಡೆದಂತಹ ಶಾಲೆ. ಈ ಶಾಲೆಯಲ್ಲಿ ಈಗ ಸ್ವಲ್ಪ ವ್ಯವಸ್ಥೆಗಳ ಕೆಳಗುಂದಿದೆ. ಆದರೆ ಸರ್ಕಾರ, ಇಲಾಖೆ ಹಾಗೂ ಊರಿನ ದಾನಿಗಳು ಮತ್ತು ಹಲವು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಮಗೆ ಸಹಕಾರ ಮಾಡಿದರೆ ಮುಂದಿನ ವರ್ಷದ ಸುವರ್ಣ ಮಹೋತ್ಸವವನ್ನು ಅದ್ಧೂರಿಯಾಗಿ ಮಾಡಿ ಶಾಲೆಯ ವ್ಯವಸ್ಥೆಯನ್ನು ಉತ್ತಮಪಡಿಸಲಿಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತ ಈ ಮೂಲಕ ಹೇಳ್ತೀನಿ. ಶಾಲೆಯ ಮುಂಭಾಗದಲ್ಲೇ ಇರುವ ಪ್ಯಾಸೇಜ್ ತಡೆಗಳು ಇಂದೋ ನಾಳೆಯೋ ಬೀಳುವ ಸ್ಥಿತಿಯಲ್ಲಿದೆ. ಶಿಥಿಲಾವಸ್ಥೆಗೆ ತಲುಪಿರುವ ಶಾಲೆಯಲ್ಲಿ 1ರಿಂದ 7ನೇ ತರಗತಿ ತನಕ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅನಾಹುತ ಸಂಭವಿಸುವ ಮುನ್ನ ಸರ್ಕಾರ ಮಡ್ಯಡ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಭಿವೃದ್ಧಿಗೆ ಮುಂದಾಗಬೇಕಿದೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.